ಸ್ನೇಹಿತರೆ, ನೀವು ಎಂದಾದರೂ ಈಜು ಕಲಿಯದೆಯೇ ಸಮುದ್ರದಲ್ಲಿ ತೇಲಲು ಸಾಧ್ಯವೇ? ಸಾಮಾನ್ಯವಾಗಿ ನೀರಿಗೆ ಇಳಿದರೆ ಮುಳುಗಿ ಹೋಗುತ್ತೀವಿ ಅನ್ನೋ ಭಯ ಎಲ್ಲರಿಗೂ ಇರುತ್ತೆ. ಆದರೆ ಜಗತ್ತಿನ ಅಂತಹ ಒಂದು ಸಮುದ್ರವಿದೆ. ಅಲ್ಲಿ ನೀವು ಎಷ್ಟೇ ಪ್ರಯತ್ನಿಸಿದರೂ ಮುಳುಗಲು ಸಾಧ್ಯವೇ ಇಲ್ಲ. ಹೌದು, ಅದನ್ನೇ ಡೆಡ್ ಸಿ ಅಥವಾ ಸತ್ತ ಸಮುದ್ರ ಎಂದು ಕರೆಯಲಾಗುತ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ನಿಗೂಢ ಸಮುದ್ರದ ಹಿಂದಿರುವ 5 ಬೆರಗುಗೊಳಿಸುವ ರಹಸ್ಯಗಳನ್ನು ತಿಳಿಯೋಣ. ಮೊದಲನೇ ರಹಸ್ಯ ಏನೆಂದರೆ, ಹೆಸರಿನಲ್ಲಿ ಸಮುದ್ರ ಅಂತ ಇದ್ದರೂ ಇದು ನಿಜವಾದ ಸಮುದ್ರ ಅಲ್ಲ. ಇದೊಂದು ಭೂಬಂಧಿತ ಉಪ್ಪು ಸರೋವರ. ಇದು ಇಸ್ರೇಲ್ ಮತ್ತು ಜೋರ್ಡಾನ್ ದೇಶಗಳ ಮಧ್ಯೆ ಇದೆ. ಜೋರ್ಡಾನ್ ನದಿಯಿಂದ ಇದಕ್ಕೆ ನೀರು ಹರಿದು ಬರುತ್ತದೆ. ಆದರೆ ಇಲ್ಲಿಂದ ನೀರು ಹೊರ ಹೋಗಲು ಯಾವುದೇ ದಾರಿ ಇಲ್ಲ. ವಿಪರೀತ ಶಾಖದಿಂದಾಗಿ ನೀರು ಆವಿಯಾಗುತ್ತದೆ, ಆದರೆ ಉಪ್ಪು ಮಾತ್ರ ಅಲ್ಲೇ ಉಳಿಯುತ್ತದೆ. ಮೂರನೆಯದಾಗಿ, ಇದಕ್ಕೆ ಸತ್ತ ಸಮುದ್ರ ಅಂತ ಯಾಕೆ ಕರೆಯುತ್ತಾರೆ? ವಿಪರೀತ ಉಪ್ಪಿನಂಶ ಇರುವುದರಿಂದ ಇಲ್ಲಿ ಯಾವುದೇ ಮೀನುಗಳು, ಕಡಲ ಸಸ್ಯಗಳು ಅಥವಾ ಜಲಚರಗಳು ಬದುಕಲು ಸಾಧ್ಯವಿಲ್ಲ. ನದಿಯಿಂದ ಕೊಚ್ಚಿಕೊಂಡು ಬರುವ ಮೀನುಗಳು ಕೂಡ ಈ ನೀರಿನ ಮುಟ್ಟಿದ ತಕ್ಷಣ ಸತ್ತು ಹೋಗುತ್ತವೆ. ಕೇವಲ ಕೆಲವು ಕಣ್ಣಿಗೆ ಕಾಣದ ಸೂಕ್ಷ್ಮಾಣು ಜೀವಿಗಳು ಮಾತ್ರ ಇಲ್ಲಿ ಬದುಕಬಲ್ಲವು. ಇದಕ್ಕೆ ಈ ಹೆಸರು ಬಂದಿದೆ. ನಾಲ್ಕನೆಯದಾಗಿ, ಇದು ಇಡೀ ಭೂಮಿಯ ಮೇಲ್ಮೈಯಲ್ಲೇ ಅತ್ಯಂತ ತಗ್ಗಿನ ಪ್ರದೇಶದಲ್ಲಿದೆ. ಅಂದರೆ ಸಮುದ್ರ ಮಟ್ಟಕ್ಕಿಂತ 430 ಮೀಟರ್ ಆಳದಲ್ಲಿದೆ. ಮತ್ತೊಂದು ವಿಶೇಷ ಅಂದರೆ ಇಲ್ಲಿನ ಕಪ್ಪು ಮಣ್ಣಿನಲ್ಲಿ ಮೆಗ್ನೀಷಿಯಂ, ಕ್ಯಾಲ್ಸಿಯಂನಂತಹ 26ಕ್ಕೂ ಹೆಚ್ಚು ಖನಿಜಗಳಿವೆ. ಈ ಮಣ್ಣನ್ನು ಮೈಗೆ ಹಚ್ಚಿಕೊಂಡರೆ ಚರ್ಮದ ಕಾಯಿಲೆಗಳು ಗುಣವಾಗುತ್ತವೆ. ಹೀಗಾಗಿ ಜಗತ್ತಿನ ಮೂಲೆ ಮೂಲೆಗಳಿಂದಲೂ ಜನರು ಇಲ್ಲಿಗೆ ಚಿಕಿತ್ಸೆಗಾಗಿ ಬರುತ್ತಾರೆ. ನಿಮಗೆ ಈ ವಿಚಿತ್ರ ಸಮುದ್ರಕ್ಕೆ ಹೋಗಿ ತೇಲುವ ಆಸೆ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇಂಥದ ರೋಚಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.